ಓಕೆ, ಎಲ್ಲರಿಗೂ ಒನ್ಸ್ ಅಗೇನ್ ಶಾರದಾ ವಿದ್ಯಾಲಯ ಮೂಡಲ್ಗಿ ಆನ್ಲೈನ್ ವೇದಿಕೆಗೆ ಮತ್ತೆ ಸ್ವಾಗತ. ಸರ್, ನಾವು ಕಂಟಿನ್ಯೂ ದಿನಾಲು ಏನ್ ಮಾಡ್ತಿದ್ವಿ ಅಂದ್ರೆ CISF ಗೆ ಸಂಬಂಧಿಸಿದಂತೆ GK ಸಿರೀಸ್ ಅನ್ನ ಡಿಸ್ಕಷನ್ ಮಾಡ್ತಿದ್ವಿ. ಇವತ್ತು 12ನೇ ಸಿರೀಸ್ ಆಗಿರುತ್ತಾ, GK ಎಷ್ಟನೇ ಸಿರೀಸ್ ಆಗಿರುತ್ತಾ? 12ನೇ ಸಿರೀಸ್ ಆಗಿರುತ್ತಾ. ಓಕೆ, ಏನಂದ್ರ ನಿಮ್ಮ ಅಭ್ಯಾಸ ಚೆನ್ನಾಗಿ ನಡೀತಿದೆ ಅನ್ಕೊಂಡಿದ್ದೀನಿ. ಇನ್ನೇನು ಏನಂದ್ರ ನಿಮಗ ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಬರುತ್ತ. ನೀವು ಸ್ಟಡಿಯನ್ನ ಏನ್ ಮಾಡ್ರಿ, ಬೂಸ್ಟ್ ಅಪ್ ಮಾಡ್ರಿ, ಸ್ಪೀಡ್ ಅಪ್ ಮಾಡ್ರಿ. ಹಿಂಗ್ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿಲ್ಲಲ್ಲ, ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೋರಿ. ಇವತ್ತು ನಿಮಗೆ ಕೊನೆಯ ದಿನವಾಗಿರುತ್ತ ನಮ್ಮ ಶಾರದಾ ವಿದ್ಯಾಲಯ ಬಂದು ಜಾಯ್ನ್ ಆಗೋಕ. ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಇದಿರಲ್ಲ, ಬರ್ರಿ ನಮ್ಮ ಶಾರದಾ ವಿದ್ಯಾಲಯಕ್ಕೆ. ಕಾನ್ಸೆಪ್ಟ್ ಜೊತೆಗೆ ಮಾಕ್ ಟೆಸ್ಟ್ ಜೊತೆಗೆ ನೀವು ಆಸ್ ಎಕ್ಸಾಮ್ದಾಗ ಯಾವ ಫೀಲ್ ಬರುತ್ತಲ್ಲ ಅದೇ ಫೀಲ್ ಜೊತೆಗೆ ನಿಮ್ಗೆ ಎಕ್ಸಾಮ್ ಅನ್ನ ನಡೆಸ್ತೀವಿ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಕ್ವಶನ್ ಅನ್ನ ಡಿಸ್ಕಷನ್ ಮಾಡೋಣ. ಮೊದಲನೇ ಕ್ವಶನ್ ಏನದರಿ ಸರ ಅಂತ ಕೇಳಿದ್ರ, ಸೆಕೆಂಡ್. ಓಕೆ, ಅದಕ್ಕಿಂತ ಮೊದಲ ನಾನು GK ಯಾವುದು ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತೆ ಹಿಂದಿನ ಕ್ಲಾಸ್ ಒಳ್ಳಿ ಅಂದ್ರ GD ಆಗಿರ್ಬೋದ, CISF ಆಗಿರ್ಬೋದ ಹಾಗೂ RRB ಗ್ರೂಪ್ ಡಿ ಆಗಿರ್ಬೋದ, ಇದರ ಕರೆಂಟ್ ಅಫೇರ್ಸ್ ಕ್ಲಾಸ್ ಅನ್ನ ನಿನ್ನೆ ದಿನ ಏನ್ ಮಾಡಿದ್ದೆ, ಕ್ಲಾಸ್ ಅನ್ನ ಮಾಡಿದ್ದೆ. ಅದನ್ನು ನೋಡ್ರಿ. ನಾನು ಇದ್ರೊಳಗ ಕರೆಂಟ್ ಅಫೇರ್ಸ್ ಅನ್ನ ಆಡ್ ಮಾಡತ್ತಿಲ್ಲ. ಈ CISF ಒಳಗೂ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಬರ್ತಾವ. ಆ ರೇಂಜಿಗೆ ಏನ್ ಬರಂಗಿಲ್ಲ. ಬಟ್ ನಾನು ಹಿಂದಿನ ದಿನ ಸ್ಪೋರ್ಟ್ಸ್ ರಿಲೇಟೆಡ್ ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡಿದ್ದೀನಿ. ಅದನ್ನು ಸಹ ಏನ್ ಮಾಡ್ಬೇಕು, ನೋಡಕ ಸಾಧ್ಯ ಆಗಿರ್ಬೇಕು. ಮೊದಲನೇ ಕ್ವಶನ್, ದ ಕ್ಯಾಪಿಟಲ್ ಆಫ್ ಮಗಧ ಅಂಡರ್ ಮೌರ್ಯನ್ ವಾಸ್ ಅಂತಕ್ಕಂಥದ್ದು ಏನಂದ್ರ, ಇದು ಯಾವುದು ಅಂದ್ರ ಈ ಕೆಳಗೆ ಇರ್ತಕ್ಕಂಥದ್ದು ಯಾವುದು ಮೌರ್ಯರ ಮೌರ್ಯರ ರಾಜಧಾನಿಯಾಗಿತ್ತು. ಕ್ಯಾಪಿಟಲ್ ಅಂದ್ರ ರಾಜಧಾನಿ ಏನಾಗಿತ್ತು, ರಾಜಧಾನಿ ಆಗಿತ್ತು ಅಂತ ಕ್ವಶನ್ ಅದು. ಓಕೆ, ನಾನು ಅವಾಗ್ಲೇ ಹೇಳಿದ್ದೆ ಮಗಧದೊಳಗ 4 ಡೈನಾಸಿಟಿ ಬರ್ತಾವ. ಹರ್ಯಂಕ ಸಂತತಿ ಬರುತ್ತ, ನಾಗ ಸಂತತಿ ಬರುತ್ತ, ನಂದ ಸಂತತಿ ಬರುತ್ತ, ಆಮೇಲೆ ಕೊನೆಯದಾಗಿ ಮೌರ್ಯ ಸಂತತಿ ಅಥವಾ ಮೌರ್ಯ ಸಾಮ್ರಾಜ್ಯ ಬರುತ್ತ. ಓಕೆ, ಈ ಮೌರ್ಯ ಸಾಮ್ರಾಜ್ಯ, ಮೌರ್ಯ ಎಂಪೈರ್, ಮೌರ್ಯ ಸಾಮ್ರಾಜ್ಯ ಯಾವುದರಲ್ಲಿ ಬರುತ್ತ ಅಂತ ಕೇಳಿದ್ರ ಮಗಧ ಅಂಡರ್ ಒಳಗೆ ಬರುತ್ತ. ಮಗಧ ಸಾಮ್ರಾಜ್ಯದೊಳಗ ಮೌರ್ಯ ಸಾಮ್ರಾಜ್ಯ ಬರುತ್ತೆ. ಓಕೆ, ಕ್ವಶನ್ ಅನ್ನ ಏನ್ ಕೇಳಿದಾನ್ರಿ ಸರ್ ಅಂತ ಕೇಳಿದ್ರ, ಮಗಧ ಸಾಮ್ರಾಜ್ಯದಲ್ಲಿ ಕಂಡು ಬರ್ತಕ್ಕಂತಹ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವ್ದಾಗಿತ್ತು ಅಂತೇಳಿ ಕ್ವಶನ್ ಅದ. ರಾಜಧಾನಿ ಯಾವ್ದಾಗಿತ್ತು ಕ್ವಶನ್ ಅದ. ಸರ್, ನಿಮ್ಗೆಲ್ಲರಿಗೂ ಗೊತ್ತದ ಯಾವ್ದಂದ್ರ ಪಾಟಲಿಪುತ್ರ. ಏನು, ಪಾಟಲಿಪುತ್ರ ಮೌರ್ಯರ ರಾಜಧಾನಿ ಆಗಿತ್ತು. ಓಕೆ, ಈ ಪಾಟಲಿಪುತ್ರ ಎಲ್ಲಿ ಕಂಡು ಬರತ್ರಿ ಸರ? ಪಾಟಲಿಪುತ್ರ ಎಲ್ಲಿ ಕಂಡು ಬರತ್ರಿ ಸರ್ ಅಂದ್ರ ಪ್ರಸ್ತುತ ಬಿಹಾರ್ ಒಳಗೆ ಕಂಡು ಬರುತ್ತ. ಎಲ್ಲಿ ಕಂಡು ಬರುತ್ತ? ಪ್ರಸ್ತುತ ಬಿಹಾರ್ ಒಳಗೆ ಕಂಡು ಬರುತ್ತ. ಓಕೆ, ಅದು ಈಗ ಏನಂತ ಕರೀತಾರಿ ಸರ? ಈ ಪಾಟಲಿಪುತ್ರವನ್ನ ಪಾಟ್ನಾ ಅಂತ ಕರೀತಾರ. ಏನಂತ ಕರೀತಾರ? ಪಾಟ್ನಾ ಅಂತ ಕರೀತಾರ. ಓಕೆ, ಪಾಟ್ನಾ ಪ್ರಸ್ತುತ ಬಿಹಾರದ ರಾಜಧಾನಿ ಏನಾಗಿರುತ್ತ, ಇದು ಪಾಟ್ನಾ ಆಗಿರತ್ತ. ಓಕೆ, ಎಲ್ಲಿಂದ ಅಂದ್ರ ಅಶೋಕನು, ಯಾರು ಅಶೋಕನು 4ನೇ ಬೌದ್ಧ ಸಮ್ಮೇಳನವನ್ನ, ಯಾವ ಸಮ್ಮೇಳನವನ್ನ? 4ನೇ ಬೌದ್ಧ ಸಮ್ಮೇಳನವನ್ನ ಈ ಪಾಟಲಿಪುತ್ರದಲ್ಲಿ, ಈ ಪಾಟ್ನಾದಲ್ಲಿ ಏನ್ ಮಾಡ್ತಾನ ಅಂದ್ರ ಆರಂಭ ಮಾಡ್ತಾನ. ಓಕೆ, 5 ಬೌದ್ಧ ಸಮ್ಮೇಳನಗಳನ್ನ ಎಲ್ಲಿ, ಹಂಗ, ಯಾವಾಗ, ಯಾರು ಮಾಡಿದ್ರು ಅಂತಕ್ಕಂಥದ್ದನ್ನ ನಾನು ಹೇಳಿದ್ದೀನಿ. 4ನೇ ಬೌದ್ಧ ಸಮ್ಮೇಳನ ಯಾರ ಕಾಲದಾಗ ನಡಿತೈತಿ ಅಂದ್ರ ಚಕ್ರವರ್ತಿ ಅಶೋಕ. ಯಾರ ಕಾಲದೊಳಗೆ ನಡೆಯುತ್ತ? ಚಕ್ರವರ್ತಿ ಅಶೋಕ. ಓಕೆ, ಇಷ್ಟು ನಿಮಗ ಗೊತ್ತಿರ್ಲಿ. ಯಾವ್ದ್ರ ಬಗ್ಗೆ? ಮೌರ್ಯ ಸಾಮ್ರಾಜ್ಯದ ಬಗ್ಗೆ. ಅಗೇನ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಹೇಳಿದ್ರ ಚಂದ್ರಗುಪ್ತ ಮೌರ್ಯ. ಯಾರು? ಚಂದ್ರಗುಪ್ತ ಮೌರ್ಯ. ನಾನು ಶಾರ್ಟ್ಕಟ್ ಬರ್ದಿರ್ತೀನಿ CGM ಅಂತೇಳಿ. ಯಾರಾದ್ರೂ ಇದನ್ನ ನೋಡಿ ನೋಟ್ಸ್ ಮಾಡ್ಕೊಳ್ಳೋರು ಇದ್ರಂದ್ರ ನೀವೇನಂತ ಮಾಡ್ಕೊಡ್ರಿ, ಚಂದ್ರಗುಪ್ತ ಮೌರ್ಯ ಅಂತೇಳಿ ಬರ್ಕೊರಿ. ಓಕೆ, ನೆಕ್ಸ್ಟ್, ಈ ಚಂದ್ರಗುಪ್ತ ಮೌರ್ಯ ಯಾರ ಸಹಾಯದಿಂದ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ ಅಂತ ಹೇಳಿದ್ರ ಚಾಣಕ್ಯ. ಯಾರು? ಚಾಣಕ್ಯ ಆರ್ ವಿಷ್ಣುಗುಪ್ತ, ಕೌಟಿಲ್ಯ. ಓಕೆ, ಈ ಕೌಟಿಲ್ಯನು ಬರೆದಿರ್ತಕ್ಕಂತಹ ಪ್ರಮುಖ ಪುಸ್ತಕ ಯಾವ್ದ್ರಿ ಸರ ಅಂತ ಕೇಳಿದ್ರ ಅರ್ಥಶಾಸ್ತ್ರ. ಯಾವುದು? ಎಕನಾಮಿಕ್ಸ್. ಕನ್ನಡದಾಗ ಏನಂತ ಕರೀತಾರ? ಅರ್ಥಶಾಸ್ತ್ರ.
ಇಂಗ್ಲಿಷ್ದಾಗ ಏನಂತ ಕರೀತಾರ? ಎಕನಾಮಿಕ್ಸ್. ಏನಂತ ಕರೀತಾರ? ಎಕನಾಮಿಕ್ಸ್ ಅಂತ ಕರೀತಾರ. ಓಕೆ, ಈ ರೀತಿಯಾಗಿ ನಾವು ಒಂದನ್ನ ರಿಲೇಟೆಡ್ ಆಗಿರ್ತಕ್ಕಂಥ ಈ ಕ್ವಶನ್ಸ್ ಅನ್ನ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಕ್ಕಂತಹ ಚಾನ್ಸಸ್ ಅದ. ಯಾವ್ಯಾವು? ಬಿಹಾರ, ಅದರ ರಾಜಧಾನಿ ಪಾಟ್ನಾ, ಪ್ರಸ್ತುತ ಏನಾಗಿರುತ್ತೆ ಬಿಹಾರದ ರಾಜಧಾನಿ ಆಗಿರುತ್ತೆ. 4ನೇ ಬೌದ್ಧ ಸಮ್ಮೇಳನವನ್ನ ಯಾರು ಆರಂಭ ಮಾಡ್ತಾರ ಅಂತ ಹೇಳಿದ್ರ ಅಶೋಕ. ಯಾವಾಗ ಅಂದ್ರ ಕ್ರಿಸ್ತಶಕ 100ರಲ್ಲಿ, ಸಾರಿ ಕ್ರಿಸ್ತಪೂರ್ವ 100ರಲ್ಲಿ, ಕ್ರಿಸ್ತಪೂರ್ವ 100ರಲ್ಲಿ, ಬಿಫೋರ್ ಕ್ರಿಸ್ತ. ಓಕೆ, ಈ ರೀತಿಯಾಗಿ ನಾವೇನ್ ಮಾಡ್ಬೋದು ನೆನ್ಪಿಟ್ಕೋಬಹುದು. ನೆಕ್ಸ್ಟ್, ವಿಟಮಿನ್ ಸಿ ಈಸ್ ಆಲ್ಸೋ ನೌನ್ ಆಸ್. ಈ ಟಾಪಿಕ್ ಮೇಲೆ ನಿಮಗ ಕ್ವಶನ್ ಅನ್ನ ಪಕ್ಕಾ ಬರತ್ತ. ಸೈನ್ಸ್ ಒಳಗ ಕ್ವಶನ್ ಬಂದ್ರ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಮೇಲೆ ಕ್ವಶನ್ ಬರತ್ತ. ಆಪ್ಷನ್ ಇದ್ರ ಏನಂದ್ರ ವಿಟಮಿನ್ ಸಿ. ಯಾವುದು? ವಿಟಮಿನ್ ಸಿ. ವಿಟಮಿನ್ ಸಿ ಅನ್ನ ಕೆಮಿಕಲಿ ಏನಂತ ಕರೀತಾರ? ವಿಟಮಿನ್ ಸಿ ಅನ್ನ ಕೆಮಿಕಲಿ ಏನಂತ ಕರೀತಾರ? ಏನಂತ ಕರೀತಾರ? ಆಪ್ಷನ್ ಸಿ, ಆಸ್ಕಾರ್ಬಿಕ್ ಆಸಿಡ್ ಅಂತ ಕರೀತಾರ. ಏನಂತ ಕರೀತಾರ? ಆಸ್ಕಾರ್ಬಿಕ್ ಆಸಿಡ್ ಅಂತ ಕರೀತಾರ. ಓಕೆ ಸರ್, ರೆಟಿನಾಲ್ ಅಂದ್ರೆ ಏನ್ರಿ ಸರ್ ಅಂತ ಹೇಳಿದ್ರ ವಿಟಮಿನ್ ಎ. ಯಾವುದು? ರೆಟಿನಾಲ್ ಅಂದ್ರೆ ಏನ? ವಿಟಮಿನ್ ಎ. ಸರ್, ವಿಟಮಿನ್ ಎ ಡೆಫಿಷಿಯನ್ಸಿಯಿಂದ ಯಾವ ರೋಗ ಬರುತ್ತ? ನೈಟ್ ಬ್ಲೈಂಡ್ನೆಸ್. ಯಾವುದು? ಇರುಳು ಕುರುಡು. ಯಾವ್ದು ಬರುತ್ತ? ನೈಟ್ ಬ್ಲೈಂಡ್ನೆಸ್. ಓಕೆ ಸರ್, ವಿಟಮಿನ್ ಸಿ ಇಂದ ಯಾವ ರೋಗ ಬರುತ್ತ? ವಿಟಮಿನ್ ಸಿ ಡೆಫಿಷಿಯನ್ಸಿಯಿಂದ ಯಾವ ರೋಗ ಬರುತ್ತ? ಸ್ಕರ್ವಿ ಬರುತ್ತ. ವೆರಿ ಗುಡ್. ಏನ್ ಬರುತ್ತ? ಸ್ಕರ್ವಿ ಬರುತ್ತ. ಓಕೆ, ಥೈಮಿನ, ರೈಬೋಫ್ಲೋನಿನ. ಓಕೆ, ಥೈಮಿನ, ರೈಬೋಫ್ಲೋನಿನ ಇವು ವಿಟಮಿನ್ ಬಿ1 ಹಾಗೂ ಬಿ3 ಗೆ ಸಂಬಂಧಿಸಿತು. ಥೈಮಿನ ಹಾಗೂ ರೈಬೋಫ್ಲೋವಿನ್ ಇದು ಬಿ1, ಇದು ಬಿ3. ಓಕೆ, ಈ ರೀತಿ ನಿಮ್ಗೆ ಬಿ1, ಬಿ2, ಬಿ3, ಬಿ6, ಬಿ12 ವರ್ಗು ಕಂಡು ಬರ್ತಾವ. ಈ ರೀತಿಯಾಗಿ ನಿಮ್ಗೆ ಕೇಳಂಗಿಲ್ಲ. ಬಟ್ ವಿಟಮಿನ್ ಎ, ಬಿ, ಸಿ, ಡಿ, ನೆಕ್ಸ್ಟ್ ಏನ್ ಕೇಳಿದ್ರ ಕೆ, ಇ, ಕೆ, ಇ, ಕೆ. ಓಕೆ, ಈ 6 ಮೇಲೆ ಕೇಳ್ಬೋದು. ಈ ಬಿ ಕಾಂಪ್ಲೆಕ್ಸ್ ಒಳಗೆ ಕೇಳಂಗಿಲ್ಲ. ಯಾವ್ದ್ರ ಮೇಲೆ? ಬಿ ಕಾಂಪ್ಲೆಕ್ಸ್ ಒಳಗ ನಿಮ್ಗ ಕೇಳಂಗಿಲ್ಲ. ಓಕೆ ಸರ್, ಈ ಮತ್ತ ಉಳಿದುದನ್ನ ಏನಂತ ಕರೀತಾರ ಅಂತ ಹೇಳಿದ್ರ ಈ ಬಿ ಮತ್ತು ಸಿ ಅನ್ನ ಏನಂತ ಕರೀತಾರ ಅಂದ್ರ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಕರೀತಾರ. ಏನಂತ ಕರೀತಾರ? ವಾಟರ್ ಸಾಲ್ಯುಬಲ್ ವಿಟಮಿನ್ಸ್. ವಾಟರ್ ಸಾಲ್ಯುಬಲ್ ವಿಟಮಿನ್ಸ್. ಸಾಲ್ಯುಬಲ್ ವಿಟಮಿನ್ಸ್ ಏನಂತ ಕರೀತಾರ? ವಿಟಮಿನ್ಸ್ ಅಂತ ಕರೀತಾರ. ಸರ, ಇವು ಬಿ ಮತ್ತು ಸಿ ಹೆಂಗ್ ನೆನ್ಪಿಟ್ಕೋಬೇಕಂದ್ರ ಎಂತ ನೀರ್ ಅಂದ್ರ ಬಿಸಿ ನೀರು. ಎಂತ ನೀರ್ ಅಂದ್ರ ಬಿಸಿ ನೀರು. ಬಿಸಿ ನೀರು ಕೇಳಿರಿ. ಈ ಬಿಸಿ ನೀರು ಏನಾಗ ಬಿ, ಸಿ ಮತ್ತು ನೀರು ಏನಂದ್ರ ವಾಟರ್ ಸಾಲ್ಯುಬಲ್. ಓಕೆ, ಉಳಿದಿರ್ತಕ್ಕಂಥವು ಯಾವ ಅಂದ್ರ ಎ, ಡಿ, ಇ, ಕೆ. ಯಾವ? ಎ, ಡಿ, ಇ, ಕೆ. ಇವ್ ಎಲ್ಲಿ ಕರೆಕ್ಟ್ ಅವ್ರಿ ಅಂತ ಕೇಳಿದ್ರ ಫ್ಯಾಟ್ ಸಾಲ್ಯುಬಲ್. ಏನಿವು? ಫ್ಯಾಟ್ ಸಾಲ್ಯುಬಲ್. ಏನಿವು? ಫ್ಯಾಟ್ ಸಾಲ್ಯುಬಲ್. ಕೊಬ್ಬಿನಲ್ಲಿ ಕರಗ್ತಕ್ಕಂತಹ ವಿಟಮಿನ್ಗಳು ಯಾವುವು ಅಂತ ಕೇಳಿದ್ರ ಎ, ಡಿ, ಇ, ಕೆ. ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಯಾವುವು ಅಂತ ಕೇಳಿದ್ರ ಇವು ಆಗಿರ್ತಾವ. ಓಕೆ, ನೆಕ್ಸ್ಟ್, ಕುಚಿಪುಡಿ ಡ್ಯಾನ್ಸ್ ಬಿಲಾಂಗ್ಸ್ ಟು. ಕ್ವಶನ್ ಸಿಂಪಲ್ ಆಗಿ ನಾನು ಯಾವ ರೀತಿ ಕೇಳಿರ್ತೀನಲ್ಲ ಅದೇ ರೀತಿ ಕ್ವಶನ್ಸ್ ಬರ್ತಾವ. ಕುಚಿಪುಡಿ ಇಸ್ ಬಿಲಾಂಗ್ಸ್ ಟು ಯಾವುದಕ್ಕೆ, ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕ, ಕೇರಳ. ಓಕೆ, ನಾನು ಡೈಲಿ ಕ್ಲಾಸ್ ಒಳಗ ಯಾವ್ದಂದ್ರ ಕ್ಲಾಸಿಕಲ್ ಡ್ಯಾನ್ಸಸ್ ಬಗ್ಗೆ ಪ್ರತಿ ಕ್ವಶನ್ ತಗೊಂಡ್ ಬರ್ತಿದ್ದೀನಿ. ಓಕೆ, ಹೇಳ್ರಿ ನೋಡೋಣ. ಕುಚಿಪುಡಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ರೀ ಸರ? ಕುಚಿಪುಡಿ ಕೇರಳ ರಾಜ್ಯಕ್ಕೆ ಸಂಬಂಧಿಸಿದೆ. ಯಾವ್ದಕ್ಕೆ ಸಂಬಂಧಿಸಿದೆ? ಕೇರಳ ರಾಜ್ಯಕ್ಕೆ. ಸರ, ಕೇರಳದೊಳಗ 2 ಕ್ಲಾಸಿಕಲ್ ಡ್ಯಾನ್ಸಸ್ ಅದಾವ ಅಂತ ಹೇಳಿದ್ರಿ ಸರ. ಒಂದ್ ಕುಚಿಪುಡಿ ಆಯ್ತು, ಇನ್ನೊಂದ್ ಯಾವ್ದ್ರಿ ಸರ? ನೀವು ನೆನಪಿಟ್ಕೊಳಕ್ ಒಂದ್ ಟ್ರಿಕ್ಸ್ ಹೇಳಿದ್ರಿ. ಯಾವ್ದ್ರಿ ಸರ ಅಂತ ಹೇಳಿದ್ರ ಕಥಕ್ಕಳಿ. ಯಾವ್ದು? ಕಥಕ್ಕಳಿ. ನೆನಪು ಬಂತು? ಏನ್ ಟ್ರಿಕ್ಸ್ ಹೇಳಿದ್ದೀರಿ ಸರ? ಳಿ ಅಂತಕ್ಕಂಥದ್ದು, ಕೇರಳ ಅಂತಕ್ಕಂಥದ್ದು 2 ಒಂದ ಬರ್ತಾವ. ಓಕೆ, ಸಾರಿ, ಕುಚಿಪುಡಿ, ಕಥಕ್ಕಳಿ. ಇದು ಯಾವ್ದಕ್ಕಂದ್ರ ಕುಚಿಪುಡಿ ಸಂಬಂಧಿಸಿದ್ದು ಆಂಧ್ರ ಪ್ರದೇಶ. ಕುಚಿಪುಡಿ ಆಂಧ್ರ ಪ್ರದೇಶ. ಈ ಕೇರಳದೊಳಗ ಮೋಹಿನಿ ಅಟ್ಟಂ ಬರುತ್ತೆ.
ಮೋಹಿನಿ ಅಟ್ಟಂ, ಸಾರಿ ಯಾವುದು ಅಂದ್ರ ಮೋಹಿನಿ ಅಟ್ಟಂ. ಓಕೆ, ಕಥಕ್ಕಳಿ ಹಾಗೂ ಮೋಹಿನಿ ಅಟ್ಟಂ ಕೇರಳ, ಕುಚಿಪುಡಿ ಅಂದ್ರ ಯಾವುದು ಅಂತ ಕೇಳಿದ್ರ ಆಂಧ್ರ ಪ್ರದೇಶ್. ಕುಚಿಪುಡಿ ಯಾವುದು? ಆಂಧ್ರ ಪ್ರದೇಶ್. ಓಕೆ, ಕನ್ಫ್ಯೂಸ್ ಆಗ್ಬೇಡ್ರಿ, ನಾನು ಏನಾಗಿದೆ ಅಂದ್ರ ಕನ್ಫ್ಯೂಸ್ ಆಗಿತ್ತು. ಕೇರಳ ಮೋಹಿನಿ ಅಟ್ಟಂ ಹಾಗೂ ಕಥಕ್ಕಳಿ ಆದ್ರ ಕುಚಿಪುಡಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಆಂಧ್ರ ಪ್ರದೇಶ್ ರಾಜ್ಯಕ್ಕೆ ಸಂಬಂಧಿಸಿದೆ. ಸರ್ ತಮಿಳುನಾಡು ರಾಜ್ಯಕ್ಕೆ ಯಾವ್ದು ಸಂಬಂಧಿಸಿದೆ ರೀ ಸರ? ತಮಿಳುನಾಡು ರಾಜ್ಯದಾಗ ಯಾವ್ದಾದ್ರು ಕ್ಲಾಸಿಕಲ್ ಡ್ಯಾನ್ಸ್ ಇದೆ ಏನ್ರಿ ಸರ? ಇದೆ. ಯಾವ್ದಿದೆ? ಭರತನಾಟ್ಯ ಇದೆ. ಯಾವ್ದಿದೆ? ಭರತನಾಟ್ಯ ಇದೆ. ಓಕೆ ಸರ್, ಆಂಧ್ರ ಪ್ರದೇಶ್ ಹೇಳಿದಿರಿ, ಕುಚಿಪುಡಿ. ಸರ್ ನಮ್ಮ ಕರ್ನಾಟಕದ ಕ್ಲಾಸಿಕಲ್ ಡ್ಯಾನ್ಸ್ ಅದೇನ್ರಿ ಸರ? ನಮ್ಮ ಕರ್ನಾಟಕದೊಳಗ ಯಾವುದೇ ಕ್ಲಾಸಿಕಲ್ ಡ್ಯಾನ್ಸ್ ಇಲ್ಲ. ನಮ್ಮ ಕರ್ನಾಟಕದೊಳಗ ಯಾವುದೇ ರೀತಿಯಾದಂತಹ ಕ್ಲಾಸಿಕಲ್ ಡ್ಯಾನ್ಸ್ ಇಲ್ಲ ಸರ್. ಮತ್ ಭರತನಾಟ್ಯ ಐತಲ್ರಿ, ಏನ್ರಿ ಸರ್ ಅಂತ ಕೇಳ್ಬೋದು. ಭರತನಾಟ್ಯ ಫೋಕ್ ಡ್ಯಾನ್ಸ್ ಆಗಿರತ್ತ. ಭರತನಾಟ್ಯ, ಓಕೆ, ಭರತನಾಟ್ಯ ಅಲ್ಲ, ಕರ್ನಾಟಕದಾಗಿರ್ತಕ್ಕಂಥದ್ದು ಯಕ್ಷಗಾನ. ಸಾರಿ, ಭರತನಾಟ್ಯ ಅಲ್ಲ, ಯಕ್ಷಗಾನ. ಯಾವುದು? ಯಕ್ಷಗಾನ. ಭರತನಾಟ್ಯ ಆಲ್ರೆಡಿ ಹೇಳಿದೆ ನಾನು, ಭರತನಾಟ್ಯ ತಮಿಳುನಾಡು. ಯಕ್ಷಗಾನ ಯಾವುದು? ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದೆ. ಈ ಯಕ್ಷಗಾನ ಯಾವ್ದಂದ್ರ ಇದು ಫೋಕ್ ಡ್ಯಾನ್ಸ್ ಆಗಿರತ್ತ. ಏನಾಗಿರತ್ತ? ಫೋಕ್ ಡ್ಯಾನ್ಸ್ ಆಗಿರತ್ತ. ಫೋಕ್ ಡ್ಯಾನ್ಸ್ ಅಂದ್ರ ಜಾನಪದ ನೃತ್ಯವಾಗಿರತ್ತ. ಏನಾಗಿರತ್ತ? ಜಾನಪದ ನೃತ್ಯವಾಗಿರತ್ತ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ನಾನು ಕನ್ಫ್ಯೂಸ್ ಆಗಿದ್ದೆ, ಬಟ್ ಇವಾಗ ಏನಂದ್ರ ಕ್ಲಾರಿಫೈ ಮಾಡ್ತೀನಿ ನೋಡ್ರಿ. ಏನಂದ್ರ ಭರತನಾಟ್ಯ ತಮಿಳುನಾಡು, ಆಂಧ್ರ ಪ್ರದೇಶ ಕುಚಿಪುಡಿ, ಕರ್ನಾಟಕ ಯಕ್ಷಗಾನ ಅಂತಕ್ಕಂಥದ್ದು ಏನಂದ್ರ ಕ್ಲಾಸಿಕಲ್ ಡ್ಯಾನ್ಸ್ ಆಗಿರುತ್ತ. ಕೇರಳ ಏನಾಗಿರುತ್ತ ಅಂದ್ರ ಕಥಕ್ಕಳಿ ಹಾಗೂ ಮೋಹಿನಿ ಅಟ್ಟಂ, ಇವು ಏನಾಗಿರ್ತಾವ ಅಂದ್ರ ಕ್ಲಾಸಿಕಲ್ ಡಾನ್ಸಸ್ ಆಫ್ ಕೇರಳ ಆಗಿರ್ತಾವ. ಓಕೆ, ನೆಕ್ಸ್ಟ್ ದ ಟೀಚರ್ಸ್ ಡೇ ಸೆಲೆಬ್ರೇಟೆಡ್ ಆನ್. ಏನು? ಟೀಚರ್ಸ್ ಡೇ ಅನ್ನ ಯಾವಾಗ ಸೆಲೆಬ್ರೇಟ್ ಮಾಡ್ತಾರ? ಟೀಚರ್ಸ್ ಡೇ ಅನ್ನ ಯಾವಾಗ ಸೆಲೆಬ್ರೇಟ್ ಮಾಡ್ತಾರ? ಸೆಪ್ಟೆಂಬರ್ 5, ಅಕ್ಟೋಬರ್ 2, ನವೆಂಬರ್ 14 ಹಾಗೂ ಸೆಪ್ಟೆಂಬರ್ 15. ಓಕೆ, ನಿಮಗೆಲ್ಲರಿಗೂ ಗೊತ್ತಿರುತ್ತ, ನಾವು ಸೆಪ್ಟೆಂಬರ್ 5ರಂದು ಏನ್ ಮಾಡ್ತೀವಿ ಅಂದ್ರ ಶಿಕ್ಷಕರ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ. ಓಕೆ, ಶಿಕ್ಷಕರ ದಿನಾಚರಣೆ ಯಾರ ನೆನಪಿಗಾಗಿ ಆಚರಣೆ ಮಾಡ್ತೀವ್ರಿ ಅಂತ ಕೇಳಿದ್ರ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ನಿಮಗ್ ಇನ್ನು 3 ಡೇಟ್ ಕಾಣತ್ತವ. ಅವು ಯಾರ್ಯಾರು ಬರ್ತಡೆ ಅಂತಂದ್ರ ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿ. ಯಾರು? ಮಹಾತ್ಮ ಗಾಂಧೀಜಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧೀಜಿ. ಓಕೆ, ನವೆಂಬರ್ 14 ಯಾರು ಅಂದ್ರ ಜವಾಹರ್ಲಾಲ್ ನೆಹರು. ಯಾರು? ಜವಾಹರ್ಲಾಲ್ ನೆಹರು. ಓಕೆ, ಸೆಪ್ಟೆಂಬರ್ 15 ಯಾವ ದಿನ ಆಚರಣೆ ಮಾಡ್ತೀವ್ರಿ ಸರ್ ಅಂತ ಕೇಳಿದ್ರ ಸೆಪ್ಟೆಂಬರ್ 15 ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯ. ಓಕೆ, ಸರ್ ಎಂ ವಿಶ್ವೇಶ್ವರಯ್ಯ. ಓಕೆ ಸರ್, ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ, ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿಯವ್ರ ಜಯಂತಿ ಅಂತೀವಿ ಸರ್. ನವೆಂಬರ್ 14 ಮಕ್ಕಳ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ. ಕ್ವಶನ್ ಕೇಳ್ಬೋದು, ವೆನ್ ಈಸ್ ಸೆಲೆಬ್ರೇಟೆಡ್ ಚಿಲ್ಡ್ರನ್ಸ್ ಡೇ? ಯಾವಾಗ ಆಚರಣೆ ಮಾಡ್ತೀವಿ ಮಕ್ಕಳ ದಿನಾಚರಣೆ ಅಂತೇಳಿ? ನವೆಂಬರ್ 14. ಸೆಪ್ಟೆಂಬರ್ 5 ಯಾವ ದಿನವನ್ನಾಗಿ ಆಚರಣೆ ಮಾಡ್ತೀವ್ರಿ ಅಂತ ಕೇಳಿದ್ರ ಸೆಪ್ಟೆಂಬರ್ 15 ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬರ್ತ್ಡೇ ಅನ್ನ ನಾವು ಏನಂತ ಆಚರಣೆ ಮಾಡ್ತೀವಿ ಅಂದ್ರ ಇಂಜಿನಿಯರ್ಸ್ ಡೇ ಅಂತೇಳಿ ಆಚರಣೆ ಮಾಡ್ತೀವಿ. ಏನಂತ ಆಚರಣೆ ಮಾಡ್ತೀವಿ? ಇಂಜಿನಿಯರ್ಸ್ ಡೇ ಅಂತೇಳಿ ಆಚರಣೆ ಮಾಡ್ತೀವಿ. ಓಕೆ, ನೆಕ್ಸ್ಟ್ ದ ಮಾರ್ಕೆಟ್ ಕಂಟ್ರೋಲ್ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ. ಓಕೆ, ಈ ಲೆವೆಲ್ ಎಕ್ಸಾಮ್ ಈ ಕ್ವಶನ್ ಏನದ ಸ್ವಲ್ಪ ಡಿಫಿಕಲ್ಟಿ ಅದ. ಓಕೆ, ಯಾವುದು? ಮಾರ್ಕೆಟ್ ಕಂಟ್ರೋಲ್ ಸಿಸ್ಟಮ್. ಯಾವುದು? ಮಾರ್ಕೆಟ್ ಕಂಟ್ರೋಲ್ ಸಿಸ್ಟಮ್. ಬಲ್ಬಣ್ಣ, ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಗ್ಲಕ್, ಫಿರೋಜ್ ಶಾ ತುಗ್ಲಕ್. ಓಕೆ, ಈ ಮಾರ್ಕೆಟ್ ಕಂಟ್ರೋಲ್ ಅಂತಕ್ಕಂಥದ್ದು ನಿಮ್ಗೆ ಏನ್ ಹೇಳುತ್ತೆ ಅಂದ್ರ ಇವಾಗ ಯಾರ ಕಾಲದಾಗ ಅಂತ ಆನ್ಸರ್ ಹೇಳ್ತೀನಿ, ಆನ್ಸರ್ ಹೇಳಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಫಸ್ಟ್ ಈ ಅಲ್ಲಾವುದ್ದೀನ್ ಖಿಲ್ಜಿ ಎಲ್ಲಿ ಕಂಡು ಬರ್ತಾನ ಅಂದ್ರ ದೆಹಲಿ ಸುಲ್ತಾನರೊಳಗ. ಎಲ್ಲಿ? ದೆಹಲಿ ಸುಲ್ತಾನರೊಳಗ. ಡೆಲ್ಲಿ ಆರ್ ದೆಹಲಿ. ಓಕೆ, ದೆಹಲಿ ಸುಲ್ತಾನರು 5 ಮನೆತನಗಳಾಗ್ತಾವ. ಒಂದು ಗುಲಾಮಿ ಸಂತತಿ, ಒಂದು ಖಿಲ್ಜಿ ಸಂತತಿ, ಒಂದು ಸಯ್ಯದ್ ಸಂತತಿ, ಒಂದು ಲೋಧಿ ಸಂತತಿ ಹಾಗೂ ಇನ್ನೊಂದು ತುಘಲಕ್ ಸಂತತಿ. ಓಕೆ, ಈ 5 ಮನೆತನಗಳಲ್ಲಿ ಒಂದು ಆದಂತಹ ಖಿಲ್ಜಿ ಸಂತತಿ. ಯಾವ್ದ್ರಿ ಸರ? ಖಿಲ್ಜಿ ಸಂತತಿ
ಈ ಖಿಲ್ಜಿ ಸಂತತಿ ಒಳಗ ಕಂಡು ಬರ್ತಕ್ಕಂತಹ ಪ್ರಸಿದ್ಧ ಅರಸ ಯಾರಿ ಸರ್ ಅಂತ ಕೇಳಿದ್ರ ಯಾರಂದ್ರ ಅಲ್ಲಾವುದ್ದೀನ್ ಖಿಲ್ಜಿ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಈ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನ ಅಂತಂದ್ರ ಮಾರುಕಟ್ಟೆಯನ್ನ ಸುಧಾರಣೆ ಮಾಡಾಕ, ಏನ್ ಮಾಡಾಕ, ಮಾರುಕಟ್ಟೆಯನ್ನ ಕಂಟ್ರೋಲ್ ಮಾಡಾಕ, ಮಾರುಕಟ್ಟೆ ಒಳಗ ಅವುಗಳ ಬೆಲೆಯನ್ನ ನಿಯಂತ್ರಣ ಮಾಡಾಕ, ಏನ್ ಮಾಡಾಕ, ಬೆಲೆಯನ್ನ ನಿಯಂತ್ರಣ ಮಾಡಾಕ ಮಾರುಕಟ್ಟೆ ಕಂಟ್ರೋಲ್ ಅಥವಾ ಮಾರ್ಕೆಟ್ ಕಂಟ್ರೋಲ್ ಸಿಸ್ಟಮ್ ಅನ್ನ ತಂದಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರ ಅಲ್ಲಾವುದ್ದೀನ್ ಖಿಲ್ಜಿ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ನೆಕ್ಸ್ಟ್, ಚೀಫ್ ಎಲೆಕ್ಷನ್ ಕಮಿಷನರ್ ಅಪಾಯಿಂಟೆಡ್ ಬೈ. ಓಕೆ, ಯಾರು? ಚೀಫ್ ಎಲೆಕ್ಷನ್ ಕಮಿಷನರ್. ಏನು? ಚೀಫ್ ಎಲೆಕ್ಷನ್ ಕಮಿಷನರ್. ಓಕೆ, ಚೀಫ್ ಎಲೆಕ್ಷನ್ ಕಮಿಷನರ್. ಓಕೆ, ಈ ಚೀಫ್ ಎಲೆಕ್ಷನ್ ಕಮಿಷನರ್ ಯಾವ ವಿಧಿಯ ಮೂಲಕ ಅಪಾಯಿಂಟ್ ಆಗ್ತಾರ? ಚೀಫ್ ಎಲೆಕ್ಷನ್ ಕಮಿಷನರ್ ಅವರು ಯಾವ ವಿಧಿಯ ಮೂಲಕ, ಯಾವ ಸಂವಿಧಾನದ ಯಾವ ವಿಧಿಯ ಮೂಲಕ ಅಪಾಯಿಂಟ್ ಆಗ್ತಾರಂದ್ರ ಆರ್ಟಿಕಲ್ 324. ಎಷ್ಟು? ಆರ್ಟಿಕಲ್ 324 ಮೂಲಕ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರ ಮೂಲಕ ಅಪಾಯಿಂಟ್ ಆಗ್ತಾರ? ಯಾರ ಮೂಲಕ ಅಪಾಯಿಂಟ್ ಆಗ್ತಾರ ಅಂದ್ರ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಯಾರ ಮೂಲಕ? ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆ, ನಾನು ಇವಾಗ ಕ್ವಶನ್ ಕೊಡ್ತಿದ್ದೀನಿ. ಹೆಂಗ್ ಕ್ವಶನ್ ಕೊಡ್ತಿದ್ದೀನಿ ಸರ್ ಅಂತ ಹೇಳಿದ್ರ ಪ್ರಸ್ತುತ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರಿದಾರ? ಪ್ರಸ್ತುತ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರಿದಾರ ಅಂತಕ್ಕಂಥದ್ದನ್ನ ನನಗ ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟ್ ಅನ್ನ ಹಾಕ್ಬೇಕು. ಓಕೆ, ನೆಕ್ಸ್ಟ್, ಇದು ನಮ್ಮ ಕ್ಯಾಂಪಸ್ ಆಗಿರುತ್ತ, ಇದು ನಿಮಗ ಕೊನೆಯ ದಿನವಾಗಿರುತ್ತ. ಇವತ್ತಿಂದ ಕ್ಲಾಸಸ್ಗಳು ಆರಂಭ ಆಗಿದಾವ, ಕ್ಲಾಸ್ಗಳು ಚೆನ್ನಾಗಿ ಹೋಗ್ತಿದಾವ. ನಾನು GK ಗೆ ಸಂಬಂಧಿಸಿದಂತೆ ಟಾಪಿಕ್ ವೈಸು ವಿತ್ ಎಕ್ಸಾಂಪಲ್ ಅನ್ನ ಬಿಡಿಸ್ಕೊಂತ ನಿಮಗ ಯಾವ ರೀತಿ ಎಕ್ಸಾಮ್ಸ್ ಬರುತ್ತಾ ಆ ಮಾಕ್ ಟೆಸ್ಟ್ ಅನ್ನ ಕೊಟ್ಕೊಂತ ನಮ್ಮ ಆಫ್ಲೈನ್ ಕ್ಲಾಸ್ ಅಲ್ಲಿ ಹೋಗ್ತಿದ್ದೀನಿ. ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಇದಿರಲ್ಲ ಬಂದು ಏನ್ ಮಾಡ್ಬೋದು, ನಮ್ಮ ಶಾರದಾ ವಿದ್ಯಾಲಯಕ್ಕೆ ಜಾಯಿನ್ ಆಗಬಹುದು. ಓಕೆ, ನೆಕ್ಸ್ಟ್, MG ನರೇಗಾ. ಯಾವುದು? MG ನರೇಗಾ. ಈ ಇಂಥ ಕ್ವಶನ್ ಒಂದೊಂದ್ಸಲ ಎಕ್ಸಾಮ್ದಾಗ ಬರುವಂತಹ ಚಾನ್ಸಸ್ ಇರುತ್ತೆ. ಸರ್ ಏನ್ರಿ ಈ ಕ್ವಶನ್ ಅಂತಂದ್ರ ಇದು ಸೆಂಟ್ರಲ್ ಗೌರ್ಮೆಂಟ್ ರಿಲೇಷನ್ಗೆ ಸಂಬಂಧಿಸಿದ್ದು, ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಿಸಿದಂತಹ ಯೋಜನೆಗಳಿಗೆ, ಯಾವುದಕ್ಕ? ಯೋಜನೆಗಳಿಗೆ ಸಂಬಂಧಿಸಿದಂತಹ ವಿಷಯವಾಗಿರುತ್ತೆ. ಓಕೆ, MG ನರೇಗಾ ಅಂದ್ರೆ ಏನು? ಮಣ್ಣರೇಗಾ ಅಂತ ಕರೀತಾರ, ಏನಂತ ಕರೀತಾರ? MG ನರೇಗಾ ಅಂತಾನು ಕರೀತಾರ. ಓಕೆ, MG ನರೇಗಾ. ಓಕೆ, ಅಲ್ಲಿಯೇ ಬರುತ್ತಾ, ಅಲ್ಲಿಯೇ ಮಿಸ್ ಆಗೈತಿ. ಓಕೆ, ಮಹಾತ್ಮ ಗಾಂಧಿ. ಯಾರು? ಮಹಾತ್ಮ ಗಾಂಧಿ. ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್. ಏನು? ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್. ಸರ್ ಏನ್ರಿ ಸರ ಇದು ಎಂಪ್ಲಾಯ್ಮೆಂಟ್ ರೂರಲ್ ನ್ಯಾಷನಲ್ ಡೆವಲಪ್ಮೆಂಟ್ ಏನೇನೋ ಹೇಳತ್ತೀರಲ್ರಿ ಸರ್? ಓಕೆ, ನಮ್ಗೆ ಇಂಥವು ಎಕ್ಸಾಮ್ದಾಗ ಬರ್ತಾವ. ಒಂದು ಕ್ವಶನ್ ಯೋಜನೆಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಇದನ್ ಸಿಲೆಬಸ್ ಕಾಪಿಯನ್ನು ತೆಗೆದು ನೋಡ್ರಿ, ಇಂಥ ಕ್ವಶನ್ ಬಂದಿದ್ದಾವ. ಓಕೆ, ಈ MG ನರೇಗಾ ಅಂತಕ್ಕಂಥದ್ದು ಈ ಹೆಸರ ಹೇಳತೈತಿ. ಏನ್ ಹೇಳತೈತಿ? ನ್ಯಾಷನಲ್ ರೂರಲ್. ನ್ಯಾಷನಲ್ ಅಂದ್ರ ದೇಶದ ಒಳಗೆ ಇರ್ತಕ್ಕಂತಹ ಹಳ್ಳಿಯ ಜನರಿಗೆ. ಯಾರಿಗೆ? ರೂರಲ್ ಅಂದ್ರ ಹಳ್ಳಿಯ ಜನರಿಗೆ. ಎಂಪ್ಲಾಯ್ಮೆಂಟ್ ಅಂದ್ರ ಏನು? ಎಂಪ್ಲಾಯ್ಮೆಂಟ್ ಅಂದ್ರ ಇಲ್ಲಿ ಏನ್ ಮಾಡುವುದು? ಉದ್ಯೋಗವನ್ನ ವಹಿಸಿಕೊಡುದು. ಏನ್ ಮಾಡುವುದು? ಉದ್ಯೋಗವನ್ನ ವಹಿಸಿಕೊಡುದು. ಇದು ಒಂದು ಗ್ಯಾರಂಟಿ ಆಗಿರತ್ತ. ಏನಾಗಿರುತ್ತ? ಇದು ಒಂದು ಗ್ಯಾರಂಟಿ ಆಪ್ ಆಗಿರುತ್ತ. ಇದೊಂದು ಆಕ್ಟ್ ಆಗಿರುತ್ತೆ. ಓಕೆ ಸರ್, ಇದು ಯಾವಾಗ ಬಂತ್ರಿ ಅಂತಿದ್ರ 2005ರಾಗ ಬಂತ್ರಿ. ಯಾವಾಗ ಬಂತು? 2005ರಾಗ ಬಂತು. ಸರ್ ಇದರ ಉದ್ದೇಶವೇನು? MG ನರೇಗಾದ ಉದ್ದೇಶವೇನ್ರಿ ಸರ್? ಇವಾಗ ಸ್ವಲ್ಪ ಜನ ಹಳ್ಳಿ ಒಳಗ ಒಂದ್ ಸೀಸನಲ್ ವೈಸ್ ಇರ್ತಾರ. ಫಾರ್ ಎಕ್ಸಾಂಪಲ್ ನಮ್ ಉತ್ತರ ಕರ್ನಾಟಕದ ಆಲ್ಮೋಸ್ಟ್ ಆಲ್ ಇದಿರಿ ಅನ್ಕೊಂಡಿದ್ದೀನಿ. ಓಕೆ, ನೀವು ಹೈದರಾಬಾದ್ ಕರ್ನಾಟಕದಲ್ಲಿ ಇರ್ಬೋದು, ದಕ್ಷಿಣ ಕರ್ನಾಟಕದ ಇರ್ಬೋದು. ನಮ್ಮ ಉತ್ತರ ಕರ್ನಾಟಕದ ಸೈಡ್ ಏನಾಗತ್ತೆ ಅಂದ್ರ ಕಬ್ಬಿನ ಸೀಸನ್ ಸ್ಟಾರ್ಟ್ ಆಗತ್ತ. ಕಬ್ಬಿನ ಸೀಸನ್ ಸ್ಟಾರ್ಟ್ ಆದ್ಮೇಲೆ ಅದು ಅವರಿಗೆ ಋತುಮಾನಿಕ ಉದ್ಯೋಗ ಆಗಿರುತ್ತೆ. ಸೀಸನಲ್ ಏನಾಗಿರುತ್ತೆ? ಎಂಪ್ಲಾಯ್ಮೆಂಟ್ ಆಗಿರುತ್ತೆ.
ಆ ಸೀಸನ್ ಮುಗಿದ್ಮೇಲೆ ಅವ್ರು ಏನ್ ಮಾಡ್ತಾರಂದ್ರ ಅದೇ ರೀತಿ ಹೈದರಾಬಾದ್ ಕರ್ನಾಟಕದೊಳಗು ಸ್ವಲ್ಪ ಏನಾಗತ್ತಂದ್ರ ಭತ್ತ ಜಾಸ್ತಿ ಬೆಳಿತಾರ. ಭತ್ತದ ಕೃಷಿ ಏನ್ ಆರಂಭವಾಗತ್ತಲ್ಲ ಅವಾಗ ಬ್ಯುಸಿ ಆಗ್ತಾರ. ಆಮೇಲೆ ಅವ್ರಿಗೆ ಏನಂದ್ರ ಋತುಮಾನಿಕವಾಗಿ ಉದ್ಯೋಗ ಹೋಗ್ಬಿಡತ್ತ. ಆ ಭತ್ತದ ಸೀಸನ್ ಮುಗಿದ್ಮೇಲೆ ಉದ್ಯೋಗ ಹೋಗ್ಬಿಡತ್ತ. ಆ ಭತ್ತದ ಸೀಸನ್ ಮುಗಿದ್ಮೇಲೆ ಅಲ್ಲಿ ಇರ್ತಕ್ಕಂತಹ ಜನರು ಅನ್ಎಂಪ್ಲಾಯ್ಮೆಂಟ್ ಆಗ್ತಾರ. ಏನಾಗ್ತಾರ? ಅನ್ಎಂಪ್ಲಾಯ್ಮೆಂಟ್ ಆಗ್ತಾರ. ಆ ಅನ್ಎಂಪ್ಲಾಯ್ಮೆಂಟ್ ಅನ್ನ ಹೋಗ್ಸಾಕ, ತೆಗೆದು ಹಾಕಾಕ ನಮ್ಮ ಭಾರತ ಸರ್ಕಾರ ಏನ್ ಮಾಡೈತಂದ್ರ 100 ದಿನಗಳಿಗೆ ಕಡಿಮೆ ಇರದಂತೆ, ಎಷ್ಟ 100 ದಿನಗಳಿಗೆ ಕಡಿಮೆ ಇರದಂತೆ ವರ್ಷಕ್ಕೆ ಇದು ಎಷ್ಟಕ್ಕ 365 ದಿನಕ್ಕ, ಎಷ್ಟಕ್ಕ 365 ದಿನಕ್ಕ ವರ್ಷಕ್ಕೆ ಒಬ್ಬ ವ್ಯಕ್ತಿಗೆ 100 ದಿನಗಳ ಕಾಲ ಉದ್ಯೋಗವನ್ನ ಕೊಡೋದು. ಕೌಶಲ್ಯ ರಹಿತ ಉದ್ಯೋಗ, ನಾಟ್ ಎ ಸ್ಕಿಲ್ ಬೇಸ್ಡ್. ಓಕೆ, ಸ್ಕಿಲ್ಡ್ ಬೇಸ್ಡ್ ಅಲ್ಲ. ನೀವು ಬಾಳದ್ರ ಸ್ಕಿಲ್ ಬೇಸ್ ಅಂದ್ರೆ ನಂಗೆ IT ಪ್ರೊಫೆಷನ್ ಗೊತ್ತಿರ್ಬೇಕಾ, ಟೀಚಿಂಗ್ ಪ್ರೊಫೆಷನ್ ಗೊತ್ತಿರ್ಬೇಕಲ್ಲ. ಸ್ಕಿಲ್ಡ್ ಬೇಸ್. ಓಕೆ, ಸ್ಕಿಲ್ಡ್, ನಾಟ್ ಎ ಸ್ಕಿಲ್ಡ್ ಬೇಸ್. ಓಕೆ, ಅಂತಹ ಉದ್ಯೋಗವನ್ನ ಎಷ್ಟು ದಿನಗಳ ಕಾಲ ನೀಡ್ತೈತಿ ಅಂತಕ್ಕಂಥದ್ದು ಗೌರ್ಮೆಂಟ್ ಅಂದ್ರ 100 ದಿನಗಳ ಕಾಲ ನೀಡಬೇಕು. ಅದಕ್ಕೆ ಏನಂತ ಕರೀತಾರ ಅಂದ್ರ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಹೇಳಿ ಕರೀತಾರ. ಓಕೆ, ಇಷ್ಟು ತಿಳ್ಕೊಂಡ್ಬಿಡ್ರಿ. 100 ದಿನಗಳ ಕಾಲ. ಎಷ್ಟು ದಿನಗಳ ಕಾಲ? 100 ದಿನಗಳ ಕಾಲ. ನೆಕ್ಸ್ಟ್, GST ವಾಸ್ ಇಂಪ್ಲಿಮೆಂಟೆಡ್ ಇನ್ ಇಂಡಿಯಾ. ಸರ್, GST ಅಂದ್ರೆ ಏನ? GST ಅಂದ್ರ ಏನ? GST ಅಂದ್ರ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಏನ? ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಇದನ್ನ ಭಾರತದೊಳಗ ಯಾವಾಗ ಇಂಪ್ಲಿಮೆಂಟ್ ಮಾಡಿದ್ರು? ಇದನ್ನ ಭಾರತದೊಳಗ ಯಾವಾಗ ಇಂಪ್ಲಿಮೆಂಟ್ ಮಾಡಿದ್ರು? ಸರ್, GST ಅಂದ್ರ ಇವಾಗ ನಮ್ಮ ಭಾರತದೊಳಗ 2017ಕ್ಕಿಂತ ಮುಂಚೆ, 2017ಕ್ಕಿಂತ ಮುಂಚೆ ನಮ್ಮ ಭಾರತದೊಳಗ ಬೇರೆ ಬೇರೆ ರೀತಿಯ ಟ್ಯಾಕ್ಸ್ಗಳಿದ್ವು. ಏನಿದ್ವು? ಬೇರೆ ಬೇರೆ ರೀತಿಯ ಟ್ಯಾಕ್ಸ್ಗಳಿದ್ವು. 2017 ಜುಲೈ 1ರಂದು, ಯಾವಾಗ 2017 ಜುಲೈ 1ರಂದು ಏನ್ ಮಾಡ್ತಾರಂದ್ರ ಎಲ್ಲ ಟ್ಯಾಕ್ಸ್ಗಳನ್ನ ಬೇರೆ ಬೇರೆ ಮಾಡಿ ಭಾರತಕ್ಕೆ ಒಂದೇ ರೀತಿಯಾದಂತಹ ಟ್ಯಾಕ್ಸ್ ಅನ್ನ ತಗೊಂಡ್ ಬಂದಿರ್ತಾರ. ಆ ಟ್ಯಾಕ್ಸ್ ಯಾವ್ದಾಗಿರುತ್ತಂದ್ರ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಏನಾಗಿರುತ್ತ? ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಏನಾಗಿತ್ತ? ಸರ್ವಿಸ್ ಟ್ಯಾಕ್ಸ್ ಆಗಿರುತ್ತ. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಇದನ್ನ ಯಾವಾಗ ತಗೊಂಡ್ ಬಂದಿರ್ತಾರ ಅಂತಂದ್ರ, ಯಾವಾಗ ತಗೊಂಡ್ ಬಂದಿರ್ತಾರ? 2017ರಾಗ ತಗೊಂಡ್ ಬಂದಿರ್ತಾರ. ಓಕೆ, ನೆಕ್ಸ್ಟ್ ಈ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನ ಯಾವಾಗ ತಗೊಂಡ್ ಬಂದಿರಲ್ಲ, ಈ ಜುಲೈ 1, 2017ಕ್ಕ ಇದನ್ನ ಏನಂತ ಕರೀತಾರ ಅಂದ್ರ GST ಡೇ. ಏನಂತ ಕರೀತಾರ? GST ಡೇ. ಕೇಳ್ಬೋದು ಕ್ವಶನ್, ಯಾವ ದಿನವನ್ನ, ವರ್ಷದ ಯಾವ ದಿನವನ್ನ GST ಡೇ ಅಂತ ಹೇಳಿ ಕರೀತಾರ ಅಂತ ಹೇಳಿದ್ರ, ಯಾವ ದಿನವನ್ನ? ಜುಲೈ 1ನ್ನ GST ಡೇ ಅಂತ ಹೇಳಿ ಕರೀತಾರ. ಓಕೆ, ನಾನು ಇನ್ನೊಂದು ವರ್ಕ್ ಕೊಡ್ತಿದ್ದೀನಿ. ಓಕೆ, 1ನೇ ವರ್ಕ್ ಏನ್ ಕೊಟ್ಟಿದ್ದೆ, 2ನೇ ವರ್ಕ್ ಏನ್ ಕೊಟ್ಟಿದ್ದೆ ಅಂದ್ರ 1ನೇ ವರ್ಕ್ ನಮ್ಮ ಭಾರತದ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರು ಅಂತ ಕೊಟ್ಟಿದ್ದೆ. ಯಾರು? ಚೀಫ್ ಎಲೆಕ್ಷನ್ ಕಮಿಷನರ್. ಓಕೆ, 2ನೇ ಕ್ವಶನ್ ಏನ್ ಕೊಡ್ತಿದ್ದೀನಿ ಅಂತಂದ್ರ ಭಾರತದ GST ಪಿತಾಮಹ, ಭಾರತದ GST ಪಿತಾಮಹ, ಫಾದರ್ ಆಫ್ GST ಅವರ್ ಇಂಡಿಯಾ ಅಂತಕ್ಕಂಥದ್ದನ್ನ ಯಾರು ಅನ್ನೋದು 2 ಕ್ವಶನ್ ಆನ್ಸರ್ ಅನ್ನ ಕೊಡ್ಬೇಕು. ನೆಕ್ಸ್ಟ್, ಕರೆಂಟ್ ಗವರ್ನರ್ ಆಫ್ RBI ಆಸ್ 2025 ಯಾವಾಗ? ನವೆಂಬರ್ ತಿಂಗಳವರು. ಇವತ್ತಿನ ದಿನದವರೆಗೂ ಏನು ಅಂತಂದ್ರ 2025ರ ಗವರ್ನರ್ ಯಾರಾಗಿರ್ತಾರ? ಆಪ್ಷನ್ ಎ ಉರ್ಜಿತ್ ಪಟೇಲ್, ಶಕ್ತಿಕಾಂತ್ ದಾಸ್, ರಘುರಾಮ್ ರಾಜನ್ ಹಾಗೂ ಸಂಜಯ್ ಮೆಲ್ಹೋತ್ರಾ. ಯಾರು? ಉರ್ಜಿತ್ ಪಟೇಲ್, ಶಕ್ತಿಕಾಂತ್ ದಾಸ್, ರಘುನಾಥ್ ರಾಜನ್. ಯಾರು? ಸಂಜಯ್ ಮೆಲ್ಹೋತ್ರಾ. ಯಾರಾಗಿರ್ತಾರ್ರಿ ಸರ? ಸಂಜಯ್ ಮೆಲ್ಹೋತ್ರಾ. ಯಾರಾಗಿರ್ತಾರ? ಸಂಜಯ್ ಮೆಲ್ಹೋತ್ರಾ ಅವರು ಯಾರು ಏನಂದ್ರ 26ನೇ ಗವರ್ನರ್ ಆಗಿರ್ತಾರ. ಪ್ರಸ್ತುತ ಸಂಜಯ್ ಮೆಲ್ಹೋತ್ರಾ ಅವರು 26ನೇ RBI ಗವರ್ನರ್ ಆಗಿ ಸೇವೆಯನ್ನ ಸಲ್ಲಿಸ್ತಿದಾರ. ನೆಕ್ಸ್ಟ್, CAG ಮೆನ್ಷನ್ಡ್ ಇನ್ ದ ವಿಚ್ ಆರ್ಟಿಕಲ್? CAG ಕಂಟ್ರೋಲರ್ ಅಂಡ್ ಅಡಿಟರಲ್ ಜನರಲ್. CAG ಕ್ಯಾಗ್ ಅಂತಾನು ಕರೀತಾರ, ಕಂಟ್ರೋಲರ್ ಅಂಡ್ ಅಡಿಟರಲ್ ಜನರಲ್ ಅಂತ ಕರೀತಾರ. ಯಾವ ವಿಧಿಯಲ್ಲಿ ಉಲ್ಲೇಖವಿದೆ? CAG ಯ ಯಾವ ವಿಧಿಯಲ್ಲಿ ಉಲ್ಲೇಖವಿದೆ ರೀ ಸರ್ ಅಂತ ಕೇಳಿದ್ರ ಆರ್ಟಿಕಲ್ 148. ಆರ್ಟಿಕಲ್ 148 CAG ಬಗ್ಗೆ ಉಲ್ಲೇಖವಿರ್ತಕ್ಕಂಥದ್ದು. ಅದೇ ನಾನು ಇನ್ನೊಂದು ಕ್ವಶನ್ ಕೇಳ್ತಿದ್ದೀನಿ. ಪ್ರಸ್ತುತ CAG ಯ ಯಾರಿದಾರ? ಮುಖ್ಯ CAG ಯಾರಿದಾರ?
CAG ಯಾರಿದಾರ? ಪ್ರಸ್ತುತ ಭಾರತದ CAG ಯಾರಿದಾರ? ಕಂಟ್ರೋಲರ್ ಅಂಡ್ ಅಡಿಟರ್ ಜನರಲ್. ಮೂರನೇ ಕ್ವಶನ್, ನಾನು ಪ್ರತಿದಿನ 4 ಕ್ವಶನ್ ಕೊಡ್ತಿದ್ದೀನಿ. ಆ 4 ಕ್ವಶನ್ ಅನ್ನ ನನಗ ಕಮೆಂಟ್ ಸೆಕ್ಷನ್ ದಾಗ ಆಪ್ಷನ್ A B C ಸಾರಿ ಕ್ವಶನ್ 1 2 3 4 ಅಂತ ಹಾಕಿ ಈ 3 ಕ್ವಶನ್ಗೆ ನಂಗೆ ಏನ್ ಮಾಡಬೇಕು, ಕಮೆಂಟ್ ಸೆಕ್ಷನ್ ದಾಗ ಆನ್ಸರ್ ಅನ್ನ ಕೊಡಬೇಕು. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ಜಡ್ಜ್ ರಿಟೈರ್ಸ್ ಅಂಡರ್ ದ ಅಟ್ ಏಜ್. ಇವಾಗ ನಮ್ಮ ಸುಪ್ರೀಂ ಕೋರ್ಟ್ ಇದೆಯಲ್ಲ, ಸಂವಿಧಾನದ 124ನೇ ವಿಧಿ, ಎಷ್ಟನೇ ವಿಧಿ? 124ನೇ ವಿಧಿ ನಮ್ಮ ಸುಪ್ರೀಂ ಕೋರ್ಟ್ ಇದೆ ಅಂತ ಹೇಳ್ತಾರ. ಓಕೆ, ಈ 124ನೇ ವಿಧಿಯ ಮೂಲಕ ಸುಪ್ರೀಂ ಕೋರ್ಟ್ ಇದೆ ಅಂತ ಹೇಳಿದಾರ. ಈ ಸುಪ್ರೀಂ ಕೋರ್ಟ್ 1950 ಜನವರಿ 28, ಯಾವಾಗ? ಜನವರಿ 28ರಂದು ಜಾರಿಗೆ ಬಂದಿರುತ್ತೆ. ಏನ್ ಬಂದಿರುತ್ತ? 1920 ಜನವರಿ 28ರಂದು ಸುಪ್ರೀಂ ಕೋರ್ಟ್ ಜಾರಿಗೆ ಬಂದಿರುತ್ತ. ಈ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾವಾಗ ರಿಟೈರ್ಡ್ ಆಗ್ತಾರ ಅಂತಂದ್ರ ಎಟ್ ದ ಏಜ್ ಆಫ್ 65. ಯಾವಾಗ ರಿಟೈರ್ಡ್ ಆಗ್ತಾರ? 65 ಏಜ್ ನಾಗ ಏನ್ ಮಾಡ್ತಾರ ಇವರು? ರಿಟೈರ್ಮೆಂಟ್ ಆಗ್ತಾರ. ಓಕೆ, ನೆಕ್ಸ್ಟ್, ಪ್ರಸ್ತುತ ಯಾರು CJI ಯಾರಿದಾರ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರಿದಾರ? CJI ಯಾರಿದಾರ ಅಂದ್ರ ಪ್ರಸ್ತುತ ನವೆಂಬರ್ 2025 ಇವತ್ತಿನ 52ನೇ CJI ಯಾರಿದಾರ ಅಂತಂದ್ರ BR ಗವಾಯಿ ಅವರಿದಾರ. ಯಾರಿದಾರ? BR ಗವಾಯಿ ಯಾರಿದಾರ? BR ಗವಾಯಿ ಅವರಿದಾರ. ಓಕೆ, ಇನ್ನು ಮುಂಚೆ ಚೇಂಜ್ ಆಗ್ತಾರ. ನವೆಂಬರ್ 24ಕ್ಕ ಯಾರು 53ನೇ CJIಗೆ ನೇಮಕವಾಗ್ತಾರ. ನಾನ್ ಇವತ್ ಕ್ಲಾಸ್ ಮಾಡೋ ಟೈಮ್ದಾಗ 52ನೇ ಯಾರು 52ನೇ CJI ಆಗಿದಾರ BR ಗವಾಯಿ ಅವರ. ನೀವು ಮುಂದ್ಗಡೆ ಲೇಟ್ ಆಗಿ ನೋಡಾತಿದಂದ್ರ ವಿಡಿಯೋ ಯಾರಂದ್ರ 53ನೇ CJI ಆಗಿರ್ತಾರ. ಓಕೆ, ಅದನ್ನ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್, ನ್ಯೂಟನ್ಸ್ ಫಸ್ಟ್ ಲಾ ಆಲ್ಸೋ ನೌನ್ ಆಸ್. ನ್ಯೂಟನ್ಸ್ ಫಸ್ಟ್ ಲಾ ಇಸ್ ಆಲ್ಸೋ ನೌನ್ ಆಸ್. ಈ ಕೆಳಗಿನ ನ್ಯೂಟನ್ ಫಸ್ಟ್ ಲಾ ಅನ್ನ ಏನಂತ ಕರೀತಾರ? ದ ಲಾ ಆಫ್ ಗ್ರಾವಿಟಿ. ಯಾರು? ಲಾ ಆಫ್ ಗ್ರಾವಿಟಿ ಅಲ್ಲರಿ ಸರ್, ನ್ಯೂಟನ್ ಲಾ ಆಫ್ ಗ್ರಾವಿಟಿನ ಬೇರೆ ಅದ. ನೆಕ್ಸ್ಟ್, ಲಾ ಆಫ್ ಇನರ್ಷಿಯಾ, ಎಲ್ಲೋ ಕೇಳಿದೀನಿ ಸರ್. ನೆಕ್ಸ್ಟ್, ಲಾ ಆಫ್ ಮೋಷನ್, ಓಕೆ, ಇದು ಸರ್ ಎಲ್ಲೋ ಕೇಳಿಲ್ಲ. ಲಾ ಆಫ್ ಫೋರ್ಸ್, ಇದು ಆಗಿರ್ಬೋದ್ರಿ ಸರ್. ಓಕೆ, ಲಾ ಆಫ್ ಗ್ರಾವಿಟಿ ಅನ್ನು ಕೊಟ್ಟವು ಸಹ ಯಾರಂದ್ರ ನ್ಯೂಟನ್ ಆಗಿರ್ತಾನ. ಭೂಮಿಯ ಗ್ರಾವಿಟಿ ಎಷ್ಟಿರುತ್ತಂದ್ರ 9.8 ಮೀಟರ್ ಪರ್ ಸೆಕೆಂಡ್ ಇರುತ್ತ. 9.8 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತ. ಓಕೆ, ಲಾ ಆಫ್ ಇನರ್ಷಿಯಾ ಅದು ಬೇರೆ ಆಗಿರುತ್ತೆ. ಸಾರಿ, ಲಾ ಆಫ್ ಇನರ್ಷಿಯಾನ ಏನಂತ ಕರೀತಾರ ಅಂತಂದ್ರ ನ್ಯೂಟನ್ ಫಸ್ಟ್ ಲಾ ಅಂತ ಕರೀತಾರ. ಲಾ ಆಫ್ ಇನರ್ಷಿಯಾ ಅಂತಕ್ಕಂಥದ್ದನ್ನ ನ್ಯೂಟನ್ ಲಾ ಆಫ್ ಫಸ್ಟ್ ಅಂತ ಕರೀತಾರ. ಓಕೆ, ನೆಕ್ಸ್ಟ್ ಎರಡನೇದಕ್ಕೆ ಏನಂತ ಕರೀತಾರ? ಲಾ ಆಫ್ ಫೋರ್ಸ್. ಏನಂತ ಕರೀತಾರ? ಲಾ ಆಫ್ ಫೋರ್ಸ್. F = ma. ಏನಂದ್ರ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ಇಂಟು ಎಕ್ಸಲರೇಷನ್. ಇದನ್ನ ಲಾ ಆಫ್ ಫೋರ್ಸ್ ಅಂತ ಕರೀತಾರ. ಇದನ್ನ ಲಾ ಆಫ್ ಇನರ್ಷಿಯಾ ಅಂತ ಕರೀತಾರ. ಏನಂತ ಕರೀತಾರ? ಇನರ್ಷಿಯಾ ಅಂತೇಳಿ ಕರೀತಾರ. ಓಕೆ, ನೆಕ್ಸ್ಟ್ ಮೂರನೇ ಲಾ ಅನ್ನ ಏನ್ ಕರೀತಾರ? ಮೂರನೇ ಲಾ ಅನ್ನ ದ ಎವ್ರಿ ಫೋರ್ಸ್ ಹ್ಯಾಸ್ ಈಕ್ವಲೆಂಟ್ ಅಪೋನೆಂಟ್ ರಿಯಾಕ್ಷನ್ ಇರುತ್ತ. ಒಂದು ಫೋರ್ಸ್ಗೆ ತಕ್ಕ ಪ್ರತಿಕ್ರಿಯೆ ಇರುತ್ತ. ಅದನ್ನ ಹೆಂಗ್ ಡಿನೋಟ್ ಮಾಡ್ತೀವಿ ಅಂತಂದ್ರ F = ma. ಇದು ಬೇಡ, ಒಂದು ಫೋರ್ಸ್ ಅದ, ಅದು AB ಅದ, ಇದು ಪಾಸಿಟಿವ್ ಅದ, ಈ ಕಡೆ F ಈಸ್ ಈ ಕಡೆ ಮೈನಸ್ AB ಅದ. ಓಕೆ, ಈ ಫೋರ್ಸಿಗೆ ಅಪೋಸಿಟ್ ಅಂಡ್ ಈಕ್ವಲ್ ರಿಯಾಕ್ಷನ್ ಇದು ಬರುತ್ತೆ. ಇದು ಫಸ್ಟ್ ಲಾ ಆಫ್ ನ್ಯೂಟನ್, ಇದು ಸೆಕೆಂಡ್ ಲಾ ಆಫ್ ನ್ಯೂಟನ್, ಇದು ಥರ್ಡ್ ಲಾ ಆಫ್ ನ್ಯೂಟನ್. ಓಕೆ, ಕ್ಲಿಯರ್? ನೆಕ್ಸ್ಟ್, ನ್ಯಾಟೋ ಹೆಡ್ ಕ್ವಾರ್ಟರ್ ಈಸ್ ಇನ್. ಓಕೆ, ಇದು ನ್ಯಾಟೋ ಇತ್ತೀಚೆಗೆ ಏನಂದ್ರ ಸುದ್ದಿಯಲ್ಲಿತ್ತು. ನ್ಯಾಟೋ ಅಂದ್ರ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಏನಂದ್ರ ನ್ಯಾಟೋ ಅಂದ್ರ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ನ್ಯಾಟೋ ಅಂತಕ್ಕಂಥದ್ದು ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತ್ರಿ ಸರ್ ಅಂತ ಹೇಳಿದ್ರ ಬ್ರಸೆಲ್ಸ್. ಎಲ್ಲಿ? ಬ್ರಸೆಲ್ಸ್ ಒಳಗೆ ಕಂಡು ಬರುತ್ತ. ಬೆಲ್ಜಿಯಂನ ಬ್ರಸೆಲ್ಸ್ ಒಳಗೆ ಕಂಡು ಬರುತ್ತ. ಸರ್ ಸುದ್ದಿಯಲ್ಲಿತ್ತು, ಇದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡ್ಬಿಡೋಣ್ರಿ ಸರ್ ಅಂತಂದ್ರ ಇದು ಯಾವಾಗ ಸ್ಥಾಪನೆ ಆಯ್ತು ಅಂತ ಹೇಳಿದ್ರ 1949 ಸ್ಥಾಪನೆ ಆಕೈತಿ. ಅವಾಗ ಸ್ಥಾಪನೆ ಯಾವಾಗ ಆಯ್ತು? 1949
ಓಕೆ, ಕೇಂದ್ರ ಕಚೇರಿಯಲ್ಲೇ ಬೆಲ್ಜಿಯಂನ ಬ್ರಸೆಲ್ಸ್ ಒಳಗೈತಿ. ಎಲ್ಲೇ? ಬೆಲ್ಜಿಯಂನ ಬ್ರಸೆಲ್ಸ್ ಒಳಗೈತಿ. ಸರ್ ಇದ್ರೊಳಗೆ ಇರ್ತಕ್ಕಂತಹ ರಾಷ್ಟ್ರಗಳು ಎಷ್ಟು ಸರ ಅಂತ ಕೇಳಿದ್ರ 32ನೇ ರಾಷ್ಟ್ರ, 32 ರಾಷ್ಟ್ರಗಳಿದಾವ. ಎಷ್ಟು ರಾಷ್ಟ್ರಗಳಿದಾವ? 32 ರಾಷ್ಟ್ರಗಳಿದಾವ. ಸರ 32ನೇ ರಾಷ್ಟ್ರ ಯಾವುದು ಅಂತ ಕೇಳಿದ್ರ ಸ್ವೀಡನ್ 32ನೇ ರಾಷ್ಟ್ರವಾಗಿ ಯಾವುದು ಜಾಯಿನ್ ಆಗೈತ್ರಿ ಸರ್ ಅಂತ ಕೇಳಿದ್ರ ಸ್ವೀಡನ್. ಓಕೆ, ನೆಕ್ಸ್ಟ್ ಇದ್ರದೊಂದು ಪಾಲಿಸಿ ಅದ. ಏನದ? ನ್ಯಾಟೋದು ಒಂದು ಪಾಲಿಸಿ ಅದ. ಸರ್ ಏನ್ರಿ ಅದು ನ್ಯಾಟೋ ಪಾಲಿಸಿ ಅಂದ್ರ, ಇವಾಗ ನಾನ್ ಫಾರ್ ಎಕ್ಸಾಂಪಲ್ ಹೇಳತ್ತೀನಿ, ಸ್ವೀಡನ್ ಐತಿ. ಇವಾಗ ಏನೈತಿ? ಸ್ವೀಡನ್ ಐತಿ. ಸ್ವೀಡನ್ ಮೇಲೆ ನಾನ್ ನ್ಯಾಟೋ ಆರ್ಗನೈಸೇಷನ್, ನಾನ್ ನ್ಯಾಟೋ ಅಂದ್ರ ನ್ಯಾಟೋ ಅಲ್ಲದ ದೇಶ ಏನಾದ್ರೂ ದಾಳಿ ಮಾಡಿದ್ರ ಉಳಿದ 31 ದೇಶಗಳು ನಮ್ಮ ಮೇಲೆ ದಾಳಿ ಮಾಡಿದಾವ ಅಂತ ತಿಳ್ಕೊಂಡ ಏನ್ ಮಾಡ್ಬೇಕಂದ್ರ ಇದನ್ನ ಮತ್ತೆ ಆ ಉಳಿದ ರಾಷ್ಟ್ರದ ಮೇಲೆ ಏನ್ ಮಾಡ್ಬೇಕು? ದಾಳಿ ಮಾಡಬೇಕಾಗಿರುತ್ತ. ಇದಕ್ಕ ಒನ್ ಅಟ್ಯಾಕ್ ಆರ್ ಒನ್ ಅಂತಕ್ಕಂಥದ್ದನ್ನ ಕರೀತಾರ. ಒಬ್ಬರ ಮೇಲೆ ಅಟ್ಯಾಕ್ ಮಾಡಿದ್ರ ಆಲ್ ಅಟ್ಯಾಕ್, ಎಲ್ಲರ ಮೇಲೆ ಅಂತಕ್ಕಂಥದ್ದನ್ನ ಭಾವನೆ ನೀಡಿರ್ತ. ಓಕೆ, ನೆಕ್ಸ್ಟ್ ದ ಫೈನಾನ್ಸ್ ಕಮಿಷನ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಬೈ ಎವ್ರಿ ಇಯರ್. ಏನು? ಫೈನಾನ್ಸ್ ಕಮಿಷನ್ ಯಾವುದು? ಹಣಕಾಸು ಆಯೋಗವನ್ನ ಯಾವಾಗ ಎಷ್ಟು ವರ್ಷಕ್ಕೆ ಏನ್ ಮಾಡ್ತಾರ ಅಂದ್ರ ನೇಮಕ ಮಾಡ್ತಾರ. ಫಸ್ಟ್ ಫೈನಾನ್ಸ್ ಕಮಿಷನ್ ಅನ್ನೋದು ಇದು ಒಂದು ಏನಾಗಿರುತ್ತ ಅನ್ನೋದನ್ನ ನಾವು ಏನ್ ಮಾಡೋಣ? ಡಿಸ್ಕಷನ್ ಮಾಡೋಣ. ಫಸ್ಟ್ ಫೈನಾನ್ಸ್ ಕಮಿಷನ್ ಸಂವಿಧಾನಾತ್ಮಕ ಬಾಡಿಯೋ, ಏನತರ ಬಾಡಿಯೋ? ಕಾನ್ಸ್ಟಿಟ್ಯೂಷನಲ್ ಬಾಡಿಯೋ, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿಯೋ? ಓಕೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಹಾಗೂ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿಗೆ ಏನ್ ಡಿಫರೆನ್ಸ್ ರೀ ಸರ್ ಅಂತ ಕೇಳಿದ್ರ, ಯಾವ ವಿಧಿಗಳು ಕಂಡು ಬರ್ತಾವಲ್ಲ. ಏನ್ರಿ ಸರ? ಯಾವ ವಿಧಿಗಳು ಕಂಡು ಬರ್ತಾವಲ್ಲ, ಅವುಗಳನ್ನ ಏನಂತ ಕರಿತೀವಿ ಅಂದ್ರ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರಿತೀವಿ, ಸಂವಿಧಾನಾತ್ಮಕ ಸಂಸ್ಥೆಗಳು. ಫಾರ್ ಎಕ್ಸಾಂಪಲ್ 280 ಅಂತ ಹೇಳಿದ್ದೆ, ಇದು ಯಾವುದು ಅಂದ್ರ ಫೈನಾನ್ಸ್ ಕಮಿಷನ್. ಈಗ ಹೇಳ್ರಿ ನೋಡೋಣ, ಫೈನಾನ್ಸ್ ಕಮಿಷನ್ ಸಂವಿಧಾನಾತ್ಮಕ ಬಾಡಿನೋ ಸಂವಿಧಾನೇತರ ಬಾಡಿನೋ? ಇದು ಒಂದು ಸಂವಿಧಾನಾತ್ಮಕ ಬಾಡಿ, ಕಾನ್ಸ್ಟಿಟ್ಯೂಷನಲ್ ಬಾಡಿ. ಓಕೆ, 280ನೇ ವಿಧಿ ಒಂದು ನಮ್ಮ ಭಾರತಕ್ಕೆ ಏನಂದ್ರು ಸಂವಿಧಾನಾತ್ಮಕ ಬಾಡಿ ಆಗಿರುತ್ತ ಫೈನಾನ್ಸ್ ಕಮಿಷನ್. ಓಕೆ, ಇವಾಗ ನಮ್ಮ ಭಾರತದಲ್ಲಿ ಎಷ್ಟನೇ ಸಂವಿಧಾನಾತ್ಮಕ ಫೈನಾನ್ಸಿಯಲ್ ಕಮಿಷನ್ ನಡೆಯತೈತಿ? 15ನೇ ಸಂವಿಧಾನಾತ್ಮಕ. ಓಕೆ, ನೆಕ್ಸ್ಟ್ 2026ರಿಂದ ಎಷ್ಟನೇದ್ ಬರುತ್ತಂದ್ರ 16ನೇ ಯಾವುದು? ಫೈನಾನ್ಸಿಯಲ್ ಕಮಿಷನ್. ಯಾವುದು? 16ನೇ ಫೈನಾನ್ಸಿಯಲ್ ಕಮಿಷನ್. ಓಕೆ, ಈ 16ನೇ ಫೈನಾನ್ಸಿಯಲ್ ಕಮಿಷನ್ ಅಧ್ಯಕ್ಷರು ಯಾರಾಗಿರ್ತಾರಂದ್ರ ಅರವಿಂದ್ ಫಣಾಗಾರಿಯಾ. ವೆರಿ ಇಂಪಾರ್ಟೆಂಟ್. ಯಾವುದು? ಅರವಿಂದ್ ಫಣಾಗಾರಿಯಾ. ಕ್ವಶನ್ ಕೇಳ್ತಾರ, 2026ರಿಂದ ಎಷ್ಟನೇ ಫೈನಾನ್ಸಿಯಲ್ ಕಮಿಷನ್ ಸ್ಟಾರ್ಟ್ ಆಗತ್ತಂದ್ರ 16ನೇ ಫೈನಾನ್ಸಿಯಲ್ ಕಮಿಷನ್ ಸ್ಟಾರ್ಟ್ ಆಗತ್ತ. ಎಷ್ಟನೇದು? 16ನೇ ಫೈನಾನ್ಸಿಯಲ್ ಕಮಿಷನ್. ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರ ಅಂತ ಕೇಳಿದ್ರ ಅರವಿಂದ್ ಫಣಾಗಾರಿಯಾ. ಅದನ್ನು ಕೇಳ್ಬೋದ. ನೆಕ್ಸ್ಟ್ 15ನೇ ಫೈನಾನ್ಸಿಯಲ್ ಕಮಿಷನ್ ಕೇಳ್ಬೋದ. ಯಾರು? 15ನೇ ಫೈನಾನ್ಸಿಯಲ್ ಕಮಿಷನ್. ಇದರ ಅಧ್ಯಕ್ಷತೆಯನ್ನ ಯಾರು ವಹಿಸಿರ್ತಾರ ಅಂದ್ರ NK ಸಿಂಗ್. ಯಾವ ಸಿಂಗ? NK ಸಿಂಗ್. ಓಕೆ, NK ಸಿಂಗ್ ಅಂದ್ರ ನಂದ ಕಿಶೋರ್ ಸಿಂಗ್. 15ನೇ ಹಣಕಾಸು ಆಯೋಗ. ಓಕೆ, ಈ ರೀತಿ ಎಲ್ಲ ಏನ್ ಮಾಡ್ರಿ ನೆನ್ಪಿಟ್ಕೋರಿ. ಓಕೆ, ಇವಾಗ ಆನ್ಸರ್ಗೆ ಬರ್ನು. ಎಷ್ಟು ವರ್ಷಕ್ಕೆ ನಿಮ್ಗೆ ಗೊತ್ತಾಗ್ಬೋದು. 2020ರಿಂದ 25 ಇದಾಗಿದ್ರ 2025ರಿಂದ ಇದು 26ರಿಂದ 31 ಇದಾಗಿರುತ್ತೆ. ಏನಾಗಿರುತ್ತ? 16ನೇ ಹಣಕಾಸು ಆಯೋಗ. ಈ 16ನೇ ಹಣಕಾಸು ಆಯೋಗದ ಅವಧಿ ಎಷ್ಟಿರುತ್ತಂದ್ರ 5 ವರ್ಷ. ಎಷ್ಟಿರುತ್ತ? 5 ವರ್ಷ. ಓಕೆ, ಇವರನ್ನ ನೇಮಕ ಮಾಡೋರು ಯಾರು? ಈ ಅರವಿಂದ್ ಫಣಾಗಾರಿಯಾ ಅಂತದ್ದಾರಲ್ಲ, ಇವ್ರನ್ನ ಯಾರು ನೇಮಕ ಮಾಡ್ತಾರ್ರಿ ಅಂತ ಕೇಳಿದ್ರ ಯಾರು ನೇಮಕ ಮಾಡ್ತಾರ? ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಯಾರಿದಾರ? ಪ್ರಸ್ತುತ ಭಾರತದ ಪ್ರೆಸಿಡೆಂಟ್ ಯಾರಿದಾರ ಅಂದ್ರ ದ್ರೌಪದಿ ಮುರ್ಮು ಅವರು ಇವರನ್ನ ನೇಮಕ ಮಾಡಿದಾರ. ಓಕೆ, ಆಲ್ರೆಡಿ ಅವರನ್ನ ನೇಮಕ ಮಾಡಿದಾರ, ಇದನ್ನ ನೆನ್ಪಿಟ್ಕೋರಿ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಅಂದ್ರ ನಿಮ್ಮ ಜಿಕೆಗೆ ಸಂಬಂಧಿಸಿದಂತೆ ಇವತ್ತಿನ ಎಲ್ಲಾ ಕ್ವಶನ್ಗಳು ಮುಗ್ದಿರ್ತಾವ. ನಿಮಗ ಏನಾದ್ರೂ ಆಫ್ಲೈನ್ ಕ್ಲಾಸಸ್ ಬೇಕಾಗಿದ್ರ ನಮ್ಮ ಶಾರದಾ ವಿದ್ಯಾಲಯವನ್ನ ಜಾಯಿನ್ ಆಗ್ಬೋದು. ಎಲ್ಲರಿಗೂ ಜೈ ಹಿಂದ್.